ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸ್ಟಾರ್ ಡಿಜಿಟಲ್ ಮಹಿಳಾ. ಸ್ನೇಹಿತರೆ, ಇವತ್ತಿನ ನಮ್ಮ ರೆಸಿಪಿ ಕಾಬೂಲ್ ಕಡಲೆ ಮತ್ತು ಒಣಗಿರೋ ಅವರೆಕಾಳಿಂದ ಮಸಾಲೆ ಸಾಂಬಾರು ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅದ್ಭುತ ರುಚಿಯಾಗಿರುತ್ತೆ, ಮುದ್ದೆಗಂತೂ ಸಖತ್ತಿರುತ್ತೆ. ಸ್ನೇಹಿತರೆ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ನಾನು ಅವರೆಕಾಳು ಮತ್ತು ಕಾಬೂಲ್ ಕಡಲೆ ಈ ರೀತಿ ನೆನೆಯೋಕ್ಕೆ ಇಟ್ಟಿದ್ದೆ. ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ನೆನೆಯುತ್ತೆ ಅಂತ ಅಂದ್ಬಿಟ್ಟು ಬಿಸಿನೀರಲ್ಲೇ ಹಾಕಿದ್ದೆ. ಜಸ್ಟ್ 4 ಅವರ್ಸ್ಗೆ ಚೆನ್ನಾಗಿ ನೆಂದಿದೆ ನೋಡಿ, ಇಷ್ಟು ಚೆನ್ನಾಗಿ ನೆಂದಿದೆ. ಇದನ್ನ ಇವಾಗ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 3 ಗ್ಲಾಸ್ ನೀರನ್ನೇ ಆ್ಯಡ್ ಮಾಡಿಬಿಟ್ಟು ಉಪ್ಪು ಸ್ವಲ್ಪ ಸೇರಿಸಿ ಸ್ಟವ್ ಮೇಲೆ ಬೇಯಕ್ಕಿಟ್ಟಿದ್ದೀನಿ ನಾನೀಗ ಕಾಳನ್ನು. ಇವಾಗ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಈ ರೀತಿ ನೀರಲ್ಲಿ ಆಡ್ಕೊಂಡಿದ್ದೆ, ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಒಂದು 5ರಿಂದ 8 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಇಲ್ಲ ನೀವು ಒಣಗಿರೋ ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದೇ 1 ಇಂಚು ಶುಂಠಿ, ಇಷ್ಟನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಫೈನಲಿ ನಾನಿಲ್ಲಿ ಗೋಡಂಬಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ನೀವು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಇಲ್ಲ ಹಸಿ ಕೊಬ್ಬರಿ ಸೇರಿಸ್ತಾ ಇರೋದ್ರಿಂದ ನಮಗೆ ಗೋಡಂಬಿ ಅವಶ್ಯಕತೆ ಇರಲ್ಲ. ಸೊ ಗೋಡಂಬಿ ಹಾಕಿದ್ರೆ ಮಸಾಲೆ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ. ಇವಾಗ ಹಸಿ ಕೊಬ್ಬರಿ ಮೇಲೆ ಒಟ್ಟು ತೆಗೆದುಬಿಟ್ಟು ಈ ರೀತಿ ಸಣ್ಣ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಇದಾದಮೇಲೆ ನೋಡಿ ಸ್ನೇಹಿತರೆ, ಈಗ 4 ವಿಸಲ್ ಆಯಿತು ಕುಕ್ಕರು. ಇವಾಗ ತೆಗೆದು ನೋಡ್ತಾ ಇದ್ದೀನಿ ಕಾಲು ಬೆಂದಿದೆಯಾ ಇಲ್ಲ ಅಂತಂದ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನಾವು ಅವರೇ ಕಾಳು ಮತ್ತು ಕಾಬೂಲ್ ಕಡಲೆ ಎರಡೂ ಮಿಕ್ಸ್ ಮಾಡೇ ಹಾಕಿದ್ದೀವಿ. ನೀವು ಇದಕ್ಕೆ ಬೇಕಂತಂದರೆ ನಾರ್ಮಲ್ ಕಡಲೆ ಯೂಸ್ ಮಾಡ್ಬೋದು, ಬಟಾಣಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ಕೊಂಡ್ರಲ್ಲ, ಸೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಅದನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನನಗೆ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್. ಇದು ಹೋಮ್ ಮೇಡ್ ಧನಿಯಾ ಪುಡಿ ಆಗಿರೋದ್ರಿಂದ ನನಗೆ 2 ಟೇಬಲ್ ಸ್ಪೂನ್ ಸಾಕು ಅನ್ನಿಸ್ತು. ನೀವು ಅಂಗಡಿದಾದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಮತ್ತು ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್. ನೋಡಿ, ಈ ರೀತಿ ಫೈನಾಗಿ ರುಬ್ಕೋಬೇಕಾಗುತ್ತೆ ನಾವು ಮಸಾಲೆನ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸಾಸಿವೆ ಜೀರಿಗೆಯನ್ನು ಒಗ್ಗರಣೆಗೆ ಹಾಕಿ, ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ನೀವು ಬೇಕಂದರೆ ಬೆಳ್ಳುಳ್ಳಿನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು 2 ಟೊಮೊಟೊನ, ಆ ಟೊಮೊಟೊನ ಸಹ ಸೇರಿಸ್ತಾ ಇದ್ದೀನಿ. ಅದನ್ನು ನಾವು ಈರುಳ್ಳಿ ಜೊತೆ ಫ್ರೈ ಮಾಡೋಣ. 2 ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆ. ಮತ್ತು ಸ್ವಲ್ಪ ಫ್ರೆಶ್ ಆಗಿರುವಂಥ ಹಸಿ ಕರಿಬೇವು ಸೊಪ್ಪು ತಗೊಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ರುಬ್ಬಕ್ಕಾಗಲಿ ಇಲ್ಲ ಒಗ್ಗರಣೆಗಾಗಲಿ ನಿಮ್ಮ ಹತ್ರ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದ್ದೇನೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ರುಬ್ಬಕ್ಕಾಗಲಿ ಈ ರೀತಿ ಒಗ್ಗರಣೆಗಾಗಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ಮೆಲ್ಟ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಈ ರೀತಿ ಕೈ ಆಡಿಸ್ಬಿಟ್ಟು ಬೇಗ ಬೇಯಲಿ ಅಂತಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಒಮ್ಮೆ ಮಿಕ್ಸ್ ಮಾಡಿ ಸ್ಟವ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಪ್ರೊಸೆಸರೆಲ್ಲ ಮಾಡಬೇಕಾಗುತ್ತೆ. ನೀವು ಕಾಳು ಜೊತೆ ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟೆ ನಾವು 4 ವಿಸಲ್ ಹಾಕ್ಸ್ಕೊಂಡಿದ್ವಲ್ಲ, ಸೊ ಅದರಿಂದ ಇವು ಬೇಗ ಮೆಲ್ಟ್ ಆಗಿಬಿಟ್ಟು ಕಾಳು ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಬದನೆಕಾಯಿ ಎಲ್ಲ. ಆದ್ದರಿಂದನೇ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಒಂದು 8ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಸೊ ನಾವು ಏನು ರುಬ್ಕೊಂಡಿದ್ರಿ ಮಸಾಲೆನ, ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ತಾಯಿದ್ವಿ. ಮಸಾಲೆ ಹಾಕಿದ್ದ ಆದಮೇಲೆ 8ರಿಂದ 10 ನಿಮಿಷ ಕಾಲ ಸ್ಟವ್ನ ಮಧ್ಯಮ ಉರಿಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕಾಗುತ್ತೆ ಸಾಂಬಾರನ್ನ. ಈ ರೀತಿ ತಿಕ್ಕಾಗಿ ಬರಬೇಕು ಸ್ನೇಹಿತರೆ. ನಾವು ಏನು ನೀರು ಹಾಕಿರ್ತೀವಿ ಆ ನೀರಿಗೆ ತಕ್ಕಂಗೆ 8ರಿಂದ 10 ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ರೆ ಈ ರೀತಿ ತಿಕ್ಕಾಗಿ ಬರುತ್ತೆ ಸಾಂಬಾರು. ಆವಾಗ ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುದ್ದೆಗೆ ಸೂಪರಾಗಿರುತ್ತೆ ಇದು ಸ್ನೇಹಿತರೆ. ಇವತ್ತಿನ ನಮ್ಮ ಕಾಬೂಲ್ ಕಡಲೆ ಅವರೆಕಾಳಿನ ಮಸಾಲೆ ಸಾಂಬಾರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.